ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಅದೆಷ್ಟೋ ಮಹಾನ್ ಚಕ್ರವರ್ತಿಗಳು ಬಂದು ಹೋಗಿದ್ದಾರೆ. ಆದರೆ ಕೆಲವರ ಕಥೆ ಮಾತ್ರ ಚರಿತ್ರೆಯ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅಂಥ ಒಬ್ಬ ಅಪ್ರತಿಮ ಯೋಧ, ಚಾಣಾಕ್ಷ ರಾಜಕಾರಣಿ ಇಮ್ಮಡಿ ಪುಲಕೇಶಿ. ಅವರ ಆಳ್ವಿಕೆ ಕೇವಲ ಯುದ್ಧಗಳ ಕಥೆಯಲ್ಲ, ಅದು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಭವಿಷ್ಯವನ್ನೇ ನಿರ್ಧರಿಸಿದ ಒಂದು ಮಹಾನ್ ಅಧ್ಯಾಯ. ಯೋಚನೆ ಮಾಡಿ, 7ನೇ ಶತಮಾನದಲ್ಲಿ ಚೀನಾದಿಂದ ಬಂದಿದ್ದ ಪ್ರಸಿದ್ಧ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಪುಲಕೇಶಿಯನ್ನ ದಕ್ಷಿಣ ಭಾರತದ ಸಿಂಹ ಅಂತ ಕರೆದಿದ್ರು. ಸುಮ್ನೆ ಅಲ್ಲ, ಆ ಬಿರುದು ಸುಮ್ನೆ ಬಂದಿದ್ದಲ್ಲ. ಅಂತಹ ಖ್ಯಾತಿ ಗಳಿಸಲು ಕಾರಣವೇನು? ಆ ಸಿಂಹದ ಗರ್ಜನೆಯ ಹಿಂದಿನ ಕಥೆ ಏನು? ಬನ್ನಿ, ಇವತ್ತು ಅದನ್ನೇ ತಿಳಿಯೋಣ. ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಇದೆ: ಅಧಿಕಾರಕ್ಕಾಗಿ ಸ್ವಂತ ಚಿಕ್ಕಪ್ಪನನ್ನೇ ಎದುರಿಸಿ ಚದುರಿ ಹೋಗಿದ್ದ ಚಾಲುಕ್ಯ ಸಾಮ್ರಾಜ್ಯವನ್ನ ಮತ್ತೆ ಒಂದುಗೂಡಿಸಿ ಉತ್ತರ ಭಾರತದ ಅತಿ ದೊಡ್ಡ ಸಾಮ್ರಾಟನ ದಕ್ಷಿಣದ ಕನಸನ್ನೇ ನುಚ್ಚುನೂರು ಮಾಡಿದ ಈ ರಾಜನ ಪ್ರಯಾಣ ಹೇಗಿತ್ತು? ನೋಡಿ, ಈ ಮಹಾನ್ ಕಥೆ ಶುರುವಾಗೋದೇ ಒಂದು ಆಂತರಿಕ ಸಂಘರ್ಷದಿಂದ. ಪುಲಕೇಶಿಯ ಜೀವನ ಯಾವತ್ತೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಮೊದಲು ಮತ್ತು ಅತಿ ದೊಡ್ಡ ಸವಾಲು ಬಂದಿದ್ದೇ ಸ್ವಂತ ಕುಟುಂಬದಿಂದ. ತಂದೆ ಕೀರ್ತಿವರ್ಮ ತೀರಿಕೊಂಡಾಗ ಪುಲಕೇಶಿ ಇನ್ನೂ ಬಾಲಕ. ಹಾಗಾಗಿ ಅವರ ಚಿಕ್ಕಪ್ಪ ಮಂಗಳೇಶ ಅಧಿಕಾರ ವಹಿಸಿಕೊಂಡ. ಆದ್ರೆ ಅಧಿಕಾರದ ಆಸೆ ಇದೆಯಲ್ಲ, ಅದು ಯಾರನ್ನೂ ಬಿಡಲ್ಲ. ಪುಲಕೇಶಿಗೆ ಸಿಂಹಾಸನ ಕೊಡೋ ಬದಲು ತನ್ನ ಮಗನಿಗೆ ಪಟ್ಟ ಕಟ್ಟೋಕೆ ಪ್ಲಾನ್ ಮಾಡ್ತಾನೆ. ಇದು ನೇರವಾಗಿ ಒಂದು ಗೃಹ ಯುದ್ಧಕ್ಕೆ ದಾರಿ ಮಾಡಿಕೊಡ್ತು. ವರ್ಷ ಕ್ರಿಸ್ತ ಶಕ 610, ಐಹೊಳೆ ಹತ್ತಿರ ನಡೆದ ಯುದ್ಧದಲ್ಲಿ ಪುಲಕೇಶಿ ತನ್ನ ಚಿಕ್ಕಪ್ಪನನ್ನೇ ಸೋಲಿಸುತ್ತಾನೆ. ಬಾದಾಮಿಯ ಸಿಂಹಾಸನ ಮತ್ತೆ ಅವನ ಕೈಗೆ ಬರುತ್ತೆ. ಇದು ಬರೀ ಒಂದು ಗೆಲುವು ಆಗಿರಲಿಲ್ಲ, ಇದು ಚಾಲುಕ್ಯ ವಂಶದ ಪುನರುತ್ಥಾನಕ್ಕೆ ನಾಂದಿ ಹಾಡಿದ ಒಂದು ಐತಿಹಾಸಿಕ ಕ್ಷಣ. ಸರಿ, ಸಿಂಹಾಸನತ್ತೂ ಸಿಕ್ತು, ಆದರೆ ಪುಲಕೇಶಿ ಅಲೆಗೆ ನಿಲ್ಲಲಿಲ್ಲ. ಮುಂದಿನ 30 ವರ್ಷ ನಿರಂತರ ಯುದ್ಧ, ನಿರಂತರ ವಿಸ್ತರಣೆ. ಅವರ ದೃಷ್ಟಿ ಬಾದಾಮಿಯನ್ನ ದಾಟಿ ಇಡೀ ದಕ್ಷಿಣ ಪಥದ ಮೇಲಿತ್ತು. ಅವರು ಸುಮ್ಮನೆ ಎಲ್ಲೆಂದರಲ್ಲಿ ದಂಡೆತ್ತಿ ಹೋಗ್ಲಿಲ್ಲ. ಅವ್ರದೊಂದು ಮಾಸ್ಟರ್ ಪ್ಲಾನ್ ಇತ್ತು. ಮೊದಲು ಕರ್ನಾಟಕದಲ್ಲಿ ತನ್ನ ಹಿಡಿತವನ್ನ ಸಂಪೂರ್ಣ ಬಲಪಡಿಸೋದು, ಆಮೇಲೆ ಮಹಾರಾಷ್ಟ್ರವನ್ನ ಒಂದುಗೂಡಿಸೋದು, ಪೂರ್ವದಲ್ಲಿ ಆಂಧ್ರ ಕರಾವಳಿಯನ್ನ ಗೆದ್ದು ಕೊನೆಗೆ ಉತ್ತರ ಭಾರತದ ಸವಾಲಿಗೆ ಉತ್ತರ ಕೊಡೋದು. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್. ತನ್ನ ಪ್ಲಾನ್ ಪ್ರಕಾರ ಮೊದಲು ಸುತ್ತಮುತ್ತಲಿನ ದೊಡ್ಡ ಶಕ್ತಿಗಳನ್ನ ಮುಗಿಸಿದ್ರು. ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ಗುಜರಾತಿನ ಲತರು. ಇವರೆಲ್ಲ ಸಣ್ಣಪುಟ್ಟ ರಾಜರಲ್ಲ. ಇವರೆಲ್ಲ ಸೋಲಿಸಿ ಪಶ್ಚಿಮ ಮತ್ತು ದಕ್ಷಿಣದ ಗಡಿಗಳನ್ನ ಭದ್ರ ಮಾಡಿಕೊಂಡ್ರು. ಇದು ಮುಂದಿನ ದೊಡ್ಡ ಯುದ್ಧಗಳಿಗೆ ಒಂದು ಭದ್ರ ಅಡಿಪಾಯ ಹಾಕಿಕೊಡ್ತು. ಅವರ ಗಮನ ಪೂರ್ವದ ಕಡೆಗೂ ಹೋಯಿತು. ಆಂಧ್ರದ ವೆಂಗಿಯನ್ನ ಗೆದ್ದ ಮೇಲೆ ಅವರು ಒಂದು ಅದ್ಭುತವಾದ ರಾಜತಾಂತ್ರಿಕ ನಡೆಯಿಟ್ರು. ಅದನ್ನ ನೇರವಾಡಿ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳೋ ಬದಲು ತನ್ನ ತಮ್ಮ ವಿಷ್ಣುವರ್ಧನನನ್ನೇ ಅಲ್ಲಿಗೆ ಉಪರಾಜನಾಗಿ ನೇಮಿಸಿದ್ರು. ಇದರಿಂದ ಪೂರ್ವ ಚಾಲುಕ್ಯರು ಅನ್ನೋ ಹೊಸ ರಾಜವಂಶವೇ ಹುಟ್ಟಿಕೊಳ್ತು. ಯೋಚನೆ ಮಾಡಿ ನೋಡಿ, ಈ ಒಂದು ನಿರ್ಧಾರ ಮುಂದಿನ 400 ವರ್ಷ ಆ ಪ್ರದೇಶದ ಇತಿಹಾಸವನ್ನೇ ನಿರ್ಧರಿಸಿತು. ಇಲ್ಲಿಯವರೆಗೂ ನೋಡಿದ್ದು ಕೇವಲ ಟ್ರೇಲರ್. ಈಗ ಬರೋದು ಅಸಲಿ ಕಥೆ. 7ನೇ ಶತಮಾನದ ಭಾರತದ ಇಬ್ರು ಸೂಪರ್ ಪವರ್ಸ್ ಮುಖಾಮುಖಿಯಾಗ್ತಾರೆ. ಉತ್ತರದಲ್ಲಿ ಆರ್ಯವರ್ತದ ಅಧಿಪತಿ ಹರ್ಷವರ್ಧನ, ದಕ್ಷಿಣದಲ್ಲಿ ನಮ್ಮ ದಕ್ಷಿಣಾಪಥೇಶ್ವರ ಇಮ್ಮಡಿ ಪುಲಕೇಶಿ. ಇದು ಭಾರತದ ಇತಿಹಾಸದ ಒಂದು ಮಹಾನ್ ಘರ್ಷಣೆಗೆ ವೇದಿಕೆ ಸಿದ್ಧ ಮಾಡಿತು. ಒಂದು ಕಡೆ ಹರ್ಷನ ಸೈನ್ಯ, ಸಂಖ್ಯೆಯಲ್ಲಿ ಅಪಾರ. ಇನ್ನೊಂದು ಕಡೆ ಪುಲಕೇಶಿಯ ಸೈನ್ಯ ಚಿಕ್ಕದಿರಬಹುದು, ಆದರೆ ಅವರಲ್ಲಿದ್ದದ್ದು ಅದ್ಭುತ ಯುದ್ಧ ತಂತ್ರ. ಪುಲಕೇಶಿಯ ಪ್ಲಾನ್ ಸಿಂಪಲ್ ಆದ್ರೂ ಮಾರಕವಾಗಿತ್ತು. ಮೊದಲು ತನ್ನ ಬಲಿಷ್ಠ ಗಜಸೇನೆಯನ್ನ ಮುಂದೆ ಬಿಡೋದು. ಎರಡನೆಯದು ಹೊಂಚು ಹಾಕಿ ದಾಳಿ ಮಾಡೋ ತಂತ್ರ, ಅಂದ್ರೆ ಶತ್ರುಗಳು ನಿರೀಕ್ಷಿಸದ ಕಡೆಯಿಂದ ಅಟ್ಯಾಕ್ ಮಾಡೋದು. ಮೂರನೇ ಮತ್ತು ಅತಿ ಮುಖ್ಯವಾದದ್ದು ನರ್ಮದಾ ನದಿಯನ್ನೇ ಒಂದು ನೈಸರ್ಗಿಕ ಕೋಟೆಯಾಗಿ ಬಳಸಿಕೊಳ್ಳೋದು. ಈ ಒಂದು ಗೆಲುವು ಇಡೀ ಭಾರತದ ಭೂಪಟವನ್ನೇ ಬದಲಾಯಿಸಿತು. ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣದ ನಡುವೆ ಒಂದು ಲಕ್ಷ್ಮಣ ರೇಖೆಯಾಗಿ ಹೋಯಿತು. ಹರ್ಷನ ದಕ್ಷಿಣ ದಿಗ್ವಿಜಯದ ಕನಸು ನುಚ್ಚು ನೂರಾಯಿತು. ಅಷ್ಟೇ ಅಲ್ಲ, ಈ ವಿಜಯದಿಂದಾಗಿ ದಕ್ಷಿಣ ಭಾರತ ಮುಂದಿನ 100 ವರ್ಷಗಳ ಕಾಲ ತನ್ನದೇ ಆದ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋಕೆ ಸಾಧ್ಯವಾಯಿತು. ಯುದ್ಧ ಗೆಲ್ಲೋದು ಒಂದು ಕಡೆಯಾದ್ರೆ ರಾಜ್ಯಭಾರ ಮಾಡೋದು ಇನ್ನೊಂದು ಕಡೆ. ಪುಲಕೇಶಿ ಯುದ್ಧ ಭೂಮಿಯಲ್ಲಿ ಎಷ್ಟು ಶ್ರೇಷ್ಠನೋ, ಆಡಳಿತದಲ್ಲೂ ಅಷ್ಟೇ ಸಮರ್ಥ. ಅವರು ಕೇವಲ ಯೋಧರಾಗಿರಲಿಲ್ಲ, ಒಬ್ಬ ವಿಷನರಿ ಆಡಳಿತಗಾರ ಮತ್ತು ಕಲಾಪೋಷಕರೂ ಆಗಿದ್ರು. ಅವರ ಆಳ್ವಿಕೆಯಲ್ಲೇ ಚಾಲುಕ್ಯ ಸಾಮ್ರಾಜ್ಯ ಒಂದು ಸುವರ್ಣ ಯುಗಕ್ಕೆ ಅಡಿಪಾಯ ಹಾಕಿತು. ಅವರ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು ನೋಡಿ. ಇವತ್ತಿನ ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಹಳ್ಳಿಗಳ ತರನೇ
ಅವರ ಕಾಲದಲ್ಲೂ ರಾಜ್ಯ, ವಿಷಯ, ನಾಡು, ಗ್ರಾಮ ಅಂತ ವಿಂಗಡಣೆ ಮಾಡಿದ್ರು. ಪ್ರತಿಯೊಂದಕ್ಕೂ ವಿಷಯಪತಿ, ನಾಡಗೌಡ ಅಂತ ಅಧಿಕಾರಿಗಳನ್ನ ನೇಮಿಸಿ ಆಡಳಿತವನ್ನ ಸುಲಭಗೊಳಿಸಿದ್ರು. ಅವರ ಸಂಘಟನಾ ಕೌಶಲ್ಯ ಎಷ್ಟಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಸಂಸ್ಕೃತಿಯ ವಿಚಾರಕ್ಕೆ ಬಂದ್ರೆ ಇವರ ಕಾಲ ಒಂದು ಅದ್ಭುತ ಯುಗ. ದಕ್ಷಿಣ ಭಾರತದ ಹೆಮ್ಮೆಯ ದ್ರಾವಿಡ ಶೈಲಿಯ ದೇವಸ್ಥಾನಗಳಿಗೆ ಅಡಿಪಾಯ ಹಾಕಿದ್ದೇ ಇವರ ಕಾಲದಲ್ಲಿ. ಐಹೊಳೆ, ಬಾದಾಮಿಗಳನ್ನ ವಾಸ್ತುಶಿಲ್ಪದ ಪ್ರಯೋಗಾಲಯಗಳು ಅಂತಾನೆ ಕರೀತಾರೆ. ಅಲ್ಲಿ ಹೊಸ ಹೊಸ ಡಿಸೈನ್, ಹೊಸ ಹೊಸ ಸ್ಟೈಲ್ಗಳನ್ನ ಪ್ರಯತ್ನ ಮಾಡ್ತಿದ್ರು. ಇಷ್ಟೆಲ್ಲ ಮಾಹಿತಿ ನಮ್ಗೆ ಎಲ್ಲಿಂದ ಸಿಕ್ತು ಅಂತೀರಾ? ಅದಕ್ಕೆ ಕಾರಣ ಐಹೊಳೆ ಶಾಸನ. ಅವರ ಆಸ್ಥಾನ ಕವಿ ರವಿಕೀರ್ತಿ ಬರೆದ ಈ ಶಾಸನ ಬರೀ ಕಲ್ಲು ಮೇಲೆ ಕೆತ್ತಿದ ಅಕ್ಷರಗಳಲ್ಲ, ಅದೊಂದು ಅದ್ಭುತ ಕಾವ್ಯ. ಪುಲಕೇಶಿಯನ ಇಡೀ ಜೀವನದ ಕಥೆಯನ್ನ ಕಣ್ಣಿಗೆ ಕಟ್ಟುವ ಹಾಗೆ ಹೇಳುತ್ತೆ. ಎಲ್ಲ ಮಹಾನ್ ಕಥೆಗಳಿಗೂ ಒಂದು ಅಂತ್ಯ ಇರುತ್ತೆ. ಪುಲಕೇಶಿಯ ಜೀವನದ ಕೊನೆಯ ಅಧ್ಯಾಯ ಅದು ದುರಂತಮಯವಾಗಿತ್ತು. ಅವರ ಪ್ರಬಲ ಎದುರಾಳಿಗಳು ದಕ್ಷಿಣದ ಪಲ್ಲವರು ಪ್ರತಿಕಾರಕ್ಕಾಗಿ ಕಾಯ್ತಿದ್ರು. ಇದು ಒಂದೆರಡು ದಿನದ ಯುದ್ಧವಾಗಿರಲಿಲ್ಲ. ಸುಮಾರು 1 ದಶಕ, 10 ವರ್ಷಗಳ ಕಾಲ ನಡೆದ ಸುದೀರ್ಘ ಯುದ್ಧ. ಪಲ್ಲವರಾಜ 1ನೇ ನರಸಿಂಹವರ್ಮನ್ ತನ್ನ ತಂದೆಯ ಸೋಲಿಗೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದ. ಇದು 2 ದೊಡ್ಡ ಸಾಮ್ರಾಜ್ಯಗಳ ನಡುವಿನ ಪ್ರತಿಷ್ಠೆಯ ಕದನವಾಗಿತ್ತು. ಕೊನೆಗೂ ಆ ದಿನ ಬಂತು. ಪಲ್ಲವರ ಸೇನೆ ಚಾಲುಕ್ಯರ ರಾಜಧಾನಿ ವಾತಾಪಿ ಅಂದ್ರೆ ಇವತ್ತಿನ ಬಾದಾಮಿಯ ಮೇಲೆ ದಾಳಿ ಮಾಡಿ ಇಡೀ ನಗರವನ್ನೇ ಧ್ವಂಸ ಮಾಡಿತು. ಇತಿಹಾಸ ಇದನ್ನ ವಾತಾಪಿ ಸಂಹಾರ ಅಂತ ಗುರುತಿಸುತ್ತೆ. ಅದೇ ವರ್ಷ ಅಂದರೆ ಕ್ರಿಸ್ತ ಶಕ 642ರಲ್ಲಿ ತನ್ನ ರಾಜಧಾನಿಯನ್ನ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇಮ್ಮಡಿ ಪುಲಕೇಶಿ ಯುದ್ಧಭೂಮಿಯಲ್ಲೇ ವೀರಮರಣವನ್ನಪ್ಪಿದರು. ಒಬ್ಬ ಯೋಧನಿಗೆ ಸಿಗಬಹುದಾದ ಅತ್ಯಂತ ಗೌರವಯುತ ಅಂತ್ಯ. ಹಾಗಾದ್ರೆ ಇತಿಹಾಸದಲ್ಲಿ ಪುಲಕೇಶಿಯ ಸ್ಥಾನ ಏನು? ಅವರ ಆಳ್ವಿಕೆ ಭಾರತದ ಮೇಲೆ ಅಷ್ಟೊಂದು ದೊಡ್ಡ ಪ್ರಭಾವ ಬೀರಿದ್ದು ಹೇಗೆ? ಅವರ ಪರಂಪರೆಯನ್ನ ಒಮ್ಮೆ ನೋಡೋಣ ಬನ್ನಿ. ನೋಡಿ, ಅವರ ಕೊಡುಗೆಗಳು ಒಂದೆರಡಲ್ಲ. ರಾಜಕೀಯವಾಗಿ ಹರ್ಷನನ್ನ ತಡೆದು ದಕ್ಷಿಣ ಭಾರತದ ಸ್ವಾತಂತ್ರ್ಯವನ್ನ ಕಾಪಾಡಿದ್ರು. ಸಾಂಸ್ಕೃತಿಕವಾಗಿ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕಿದ್ರು. ರಾಜವಂಶೀಯವಾಗಿ ಪೂರ್ವ ಚಾಲುಕ್ಯ ವಂಶವನ್ನೇ ಸ್ಥಾಪಿಸಿದ್ರು. ಇವೆಲ್ಲದರ ಜೊತೆಗೆ ಚಾಲುಕ್ಯ ಸಾಮ್ರಾಜ್ಯವನ್ನ ಅದರ ಗರಿಷ್ಠ ಮಟ್ಟಕ್ಕೆ ತಲುಪಿಸಿದ್ರು. ನಿಜಕ್ಕೂ ಒಬ್ಬ ಮಹಾನ್ ಚಕ್ರವರ್ತಿ. ಪುಲಕೇಶಿಯ ಅಂತ್ಯದೊಂದಿಗೆ ಚಾಲುಕ್ಯರ ವೈಭವ ಸ್ವಲ್ಪ ಕಾಲ ಮಂಕಾಯ್ತು, ನಿಜ. ಆದ್ರೆ ಅವರ ಪರಂಪರೆ ಅಳಿಯಲಿಲ್ಲ. ಅವರು ಹಾಕಿಕೊಟ್ಟ ದಾರಿ, ಅವರು ಕಟ್ಟಿದ ಸಾಮ್ರಾಜ್ಯ ಮುಂದಿನ 100 ವರ್ಷಗಳ ಕಾಲ ದಕ್ಷಿಣ ಭಾರತದ ಇತಿಹಾಸಕ್ಕೆ ಸ್ಫೂರ್ತಿಯಾಯಿತು. ಬಹುಶಃ ಇತಿಹಾಸ ನಮ್ಗೆ ಹೇಳೋದು ಇದನ್ನೇ ಇರ್ಬೇಕು. ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ನಾಂದಿಯಾಡಿತ್ತೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.